ಸೊ ಪಂಜಾಬಿ ಸ್ಟೈಲ್ನಲ್ಲಿ ರಾಜ್ಮಾ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಸೊ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೀರಾ ರೈಸ್ ಅಥವಾ ಗೀ ರೈಸ್, ಇದ್ರ ಜೊತೆ ಮತ್ತು ಆನಿಯನ್ ಮತ್ತು ಲೆಮನ್ ಮತ್ತು ಗ್ರೀನ್ ಚಿಲ್ಲಿ ಕೂಡ ವಾವ್, ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಸೊ ನೋಡ್ತಾ ಇದ್ರೆ ರಾಜ್ಮಾ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು. ಸೊ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ 1 ಬೌಲ್ ರಾಜ್ಮಾ, ಕಲ್ಲುಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ತಾ ಇಲ್ಲ, ಡೈರೆಕ್ಟಾಗಿ ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಒಂದು ಪ್ಯಾನ್ಗೆ ಬಿರಿಯಾನಿ ಮಸಾಲ ಮತ್ತು ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ದು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಮತ್ತು ಕೊರಿಯಂಡರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನೊಂದು 3 ಟೊಮೊಟೊನ ನಾನು ಗ್ರೈಂಡ್ ಮಾಡಿಕೊಂಡು ಅದರದ್ದು ಗ್ರೇವಿ ಕೂಡ ನಾನು ಗ್ರೇವಿ ಎಲ್ಲ ಜ್ಯೂಸ್ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟ್ಗೆ ನಾನು ಬಾಯ್ಲ್ ಆಗಿರೋ ರಾಜ್ಮಾ ಕೂಡ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು 1 ಕಪ್ ಕರ್ಡ್ ಕೂಡ ಹಾಕಿ ಬಾಯ್ಲ್ ಮಾಡಿದ್ರೆ ಸೊ ಫೈನಲಾಗಿ ರೆಡಿ ಆಗುತ್ತೆ ನೋಡಿ. ಸೊ ಅದಾದಮೇಲೆ ನೀವು 8ರಿಂದ 10 ನಿಮಿಷ ನೀವು ಬಾಯ್ಲ್ ಮಾಡಬೇಕು. ಸೊ ಈ ಥರ ಗ್ರೇವಿ ಆಗುತ್ತೆ. ಅದಾದಮೇಲೆ ನಾನು ರೈಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಗೀ ರೈಸ್ಗೆ ನಾನು ಸ್ವಲ್ಪ ಜೀರಾ ಕೂಡ ಮಿಕ್ಸ್ ಮಾಡಿದ್ದೀನಿ, ಅದು ಪಲಾವ್ ಎಲೆ ಮತ್ತು ಸ್ವಲ್ಪ ಮಸಾಲ ಹಾಕಿ ಬಿರಿಯಾನಿ ಸ್ಪೈಸಸ್ ಹಾಕಿ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ, ಅದಾದಮೇಲೆ ಕರಿ ಲೀವ್ಸ್, ಇಷ್ಟೇ ಮುಗೀತು ಈಸಿ ಗೀ ರೈಸ್ಗೆ. ಆ್ಯಂಡ್ ಜೀರಾ ರೈಸ್ ಕೂಡ ಅಂತ ಕೂಡ ಹೇಳ್ಬೋದು. ನೀವು ಗೀ ಬಿಟ್ಬಿಟ್ಟು ಆಯಿಲ್ ಹಾಕಿದ್ರೆ ಅದು ಜೀರಾ ರೈಸ್ ಆಗುತ್ತೆ. ಸೊ ಈ ರೈಸ್ ಆ್ಯಕ್ಚುಲಿ ಬೆಸ್ಟ್ ಕಾಂಬಿನೇಷನ್ ರಾಜ್ಮಾ ಮಸಾಲ ಜೊತೆ ಮತ್ತು ದಾಲ್ ಕರಿ, ದಾಲ್ ತಡ್ಕ ಇದ್ರ ಜೊತೆ ಎಲ್ಲ. ಸೊ ನನಗೆ ಈ ಥರ ರೈಸು ಮತ್ತು ಈ ಥರ ರಾಜ್ಮಾ ಸಿಕ್ಕರೆ ಅಂತೂ ವಾವ್, ಸಖತ್ತಾಗಿರುತ್ತೆ. ಸೊ ಪಂಜಾಬಿ ಸ್ಟೈಲ್ನಲ್ಲಿ ಚಾವಲ್ ಮತ್ತು ರಾಜ್ಮಾ ಮಸಾಲ ಅಂತ ಹೇಳಿದ್ರೆ ಇದೆ.